ಜ್ಞಾನಾಸಕ್ತರಿಗೆಲ್ಲ ಇದು ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಅತ್ಯಂತ ಉತ್ಸಾಹದ ಸ್ವಾಗತ. ಇಂದಿನ ನಮ್ಮ ವಿಶ್ಲೇಷಣೆಯ ಪ್ರಮುಖ ವಿಷಯ ಪ್ರಾಚೀನ ಕಾಲದಿಂದಲೂ ಭಾರತೀಯ ಪರಂಪರೆಯಲ್ಲಿ ಅತಿ ಹೆಚ್ಚು ಗೌರವಿಸಲ್ಪಡುವ ಒಂದು ಮಹಾನ್ ವಿಚಾರವಾಗಿದೆ. ನಮಸ್ಕಾರ. ಇದು ಇಂದಿಗೂ ಅನೇಕ ನಿಗೂಢ ರಹಸ್ಯಗಳನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ವಿಚಾರ. ಖಂಡಿತ. ಸೌ ಅನೀತಾ ಅರವಿಂದ್ ಸರಾಫ್ ಅವರ ಸಂಪಾದಿಸಿರುವ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಗಾಯತ್ರಿ ಮಂತ್ರದ ಅದ್ಭುತ ಶಕ್ತಿ ಮತ್ತು ಪ್ರಾಚೀನ ಋಷಿಮುನಿಗಳ ದೃಷ್ಟಿಕೋನವನ್ನ ನಾವಿಂದು ಅರಿಯಲಿದ್ದೇವೆ. ಹೌದು, ಈ ಅಧ್ಯಯನ ತುಂಬಾನೇ ವಿಶೇಷವಾಗಿರಲಿದೆ. ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶವೇನೆಂದರೆ, ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಧಾರ್ಮಿಕ ಪಠಣವಾಗಿ ಮಾತ್ರ ನೋಡಬಾರದು. ಅದು ಮನುಷ್ಯನ ಬುದ್ಧಿಮತ್ತೆ, ಆಂತರಿಕ ಆರೋಗ್ಯ ಮತ್ತು ಬದುಕಿನ ದೈನಂದಿನ ಹಾಗೂ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ಗಾಯತ್ರಿ ಚೈತನ್ಯದಿಂದ ಹೆಕ್ಕಿ ತೆಗೆಯುವುದು. ಸರಿ, ಇದನ್ನು ಬಿಡಿಸಿ ನೋಡೋಣ. ಖಂಡಿತ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವೆಂದರೆ, ಈ ಗಾಯತ್ರಿ ಮಂತ್ರ ಕೇವಲ ಕೆಲವು ಅಕ್ಷರಗಳ ಗುಚ್ಛವಲ್ಲ. ಅಂದ್ರೆ ಕೇವಲ ಪದಗಳ ಜೋಡಣೆ ಅಲ್ಲ ಅಂತೀರಿ? ಹೌದು. ಇದನ್ನೊಂದು ಸಾಮಾನ್ಯ ಪ್ರಾರ್ಥನೆ ಎಂದುಕೊಂಡ್ರೆ ಅದರ ನೈಜ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇದೊಂದು ರೀತಿ ಬ್ರಹ್ಮಾಂಡದ ಶಕ್ತಿಯನ್ನು ನಮ್ಮತ್ತ ಸೆಳೆಯುವ ಪ್ರಬಲ ವಾಹಕ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಹಾಗೆ ಅಲ್ವಾ? ನಿಖರವಾಗಿ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಇದು ವೈವಿಧ್ಯಮಯವಾದ ಜ್ಞಾನ ಶಾಖೆಗಳನ್ನು, ಭೌತಿಕ ಮತ್ತು ಆಧ್ಯಾತ್ಮಿಕ ಸತ್ಯಗಳನ್ನು ಒಂದೇ ಕಡೆ ಸೇರಿಸುವ ಒಂದು ಮಹಾನ್ ಶಕ್ತಿ ಕೇಂದ್ರ. ಪ್ರಾಚೀನ ಋಷಿಗಳು ಇದನ್ನು ಕೇವಲ ನಂಬಿಕೆಯ ಆಧಾರದ ಮೇಲೆ ಹೇಳಲಿಲ್ಲ. ಅವರು ತಮ್ಮ ತಪಸ್ಸಿನಿಂದ ಕಂಡುಕೊಂಡಿದ್ದು. ಹೌದು, ತಮ್ಮ ಆಳವಾದ ತಪಸ್ಸು ಮತ್ತು ಅನುಭವದ ಮೂಲಕ ಇದರ ಪ್ರತಿ ಕಂಪನವನ್ನು ಅರಿತು ಜಗತ್ತಿಗೆ ನೀಡಿದ್ರು. ಗಾಯತ್ರಿ ಚೈತನ್ಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳ ಮಾತುಗಳನ್ನು ಗಮನಿಸಿದ್ರೆ ಈ ಮಂತ್ರದ ಅಗಾಧತೆ ನಮ್ಮ ಊಹೆಗೂ ನಿಲುಕದ್ದು ಎನಿಸುತ್ತದೆ. ವಿಶ್ವಾಮಿತ್ರರ ಪ್ರಕಾರ ಭಗವತಿ ಗಾಯತ್ರಿಯು ಸಾಕ್ಷಾತ್ ಬ್ರಹ್ಮಸ್ವರೂಪಳು. ಹೌದು, ವರದಾಯಿನಿಯೂ ಮತ್ತು ಸ್ವಯಂ ಪ್ರಕಾಶದಿಂದ ಶೋಭಿಸುವಳೂ ಆಗಿದ್ದಾಳೆ ಅಂತ ಅವರು ಹೇಳ್ತಾರೆ. 4 ವೇದಗಳಲ್ಲಿ ಗಾಯತ್ರಿ ಮಂತ್ರಕ್ಕೆ ಸಮಾನವಾದ ಮತ್ತೊಂದು ಮಂತ್ರವಿಲ್ಲ ಎನ್ನುವುದು ಅವರ ದೃಢವಾದ ನಂಬಿಕೆ. ನಿಜ, ಇದು ಕೇವಲ ಪ್ರಾಚೀನ ಕಾಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಅದೇ, ಇದನ್ನ ಇಂದಿನ ದಿನಗಳಿಗೆ ಅನ್ವಯಿಸಿ ನೋಡಿದರೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ, ಮನುಷ್ಯನ ಜೀವನದಲ್ಲಿ ಬರುವ ಪ್ರತಿಯೊಂದು ಬಿಕ್ಕಟ್ಟಿಗೂ ಇದೊಂದೇ ಮಂತ್ರ ಉತ್ತರ ಎನ್ನುವ ಅಂಶವು ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಹೌದು, ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ನಿಷ್ಕಾಮದಿಂದ ಈ ಮಹಾಮಂತ್ರವನ್ನು ಜಪಿಸುವವರು ಸಂಸಾರ ಚಕ್ರದಿಂದ ಮುಕ್ತರಾಗುತ್ತಾರೆ ಎಂದು ಗಾಯತ್ರಿ ಚೈತನ್ಯದಲ್ಲಿ ವಿಶ್ವಾಮಿತ್ರರು ತಿಳಿಸಿದ್ದಾರೆ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಕೇವಲ ಪದಗಳ ಉಚ್ಚಾರಣೆಯಿಂದ ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತವೆ? ಆ ಪ್ರಶ್ನೆಗೆ ಉತ್ತರವನ್ನು ಗಾಯತ್ರಿ ಚೈತನ್ಯದಲ್ಲಿಯೇ ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ. ಮನುಷ್ಯನಿಗೆ ಅತಿ ಮುಖ್ಯವಾದದ್ದು ಋತಂಭರ ಪ್ರಜ್ಞೆ. ಋತಂಭರ ಪ್ರಜ್ಞೆ ಅಂದ್ರೆ ಇದರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬಹುದಾ? ಖಂಡಿತ. ಋತಂಭರ ಪ್ರಜ್ಞೆ ಎಂದರೆ ಕೇವಲ ಸಾಮಾನ್ಯ ಜಾಣತನವಲ್ಲ. ಇದೊಂದು ವಿವೇಚನಾಶೀಲವಾದ ಮತ್ತು ಸತ್ಯವನ್ನು ಗ್ರಹಿಸಬಲ್ಲ ಸೂಕ್ಷ್ಮ ಬುದ್ಧಿ. ಓಹೋ, ಅಂದ್ರೆ ಒಂದು ರೀತಿಯ ನೈತಿಕ ದಿಕ್ಸೂಚಿ ಇದ್ದ ಹಾಗೆ? ಹೌದು. ಇಂದಿನ ದಿನಮಾನಗಳಲ್ಲಿ ನಾವು ಸುಳ್ಳು ಸುದ್ದಿಗಳು, ಗೊಂದಲಗಳು ಮತ್ತು ಒತ್ತಡಗಳ ಮಧ್ಯೆ ಬದುಕುತ್ತಿದ್ದೇವೆ. ಇಂತಹ ಸಮಯದಲ್ಲಿ ನಮಗೆ ಯಾವುದು ಸತ್ಯ, ಯಾವುದು ಮಿಥ್ಯ ಎಂದು ತಕ್ಷಣವೇ ತಿಳಿಸುವ ಒಂದು ಆಂತರಿಕ ನೈತಿಕ ದಿಕ್ಸೂಚಿ ನಮಗೆ ಬೇಕಾಗುತ್ತದೆ. ಅದೇ ಈ ಋತಂಭರ ಪ್ರಜ್ಞೆ. ಇದು ತುಂಬಾನೇ ಪ್ರಸ್ತುತವಾದ ವಿಚಾರ. ಬುದ್ಧಿಶಕ್ತಿ ಇಲ್ಲದ ಮನುಷ್ಯರು ಪ್ರಾಣಿಗಳಿಗಿಂತ ಕೀಳು ಎಂದು ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ವಿವರಿಸಲಾಗಿದೆ. ಈ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸುವುದೇ ಗಾಯತ್ರಿ ಉಪಾಸನೆಯ ಮೂಲ ಉದ್ದೇಶ. ಅಂದ್ರೆ ಇದು ಕೇವಲ ಹೊರಗಿನ ಪ್ರಪಂಚವನ್ನು ಬದಲಾಯಿಸುವ ಬದಲು ಆ ಪ್ರಪಂಚವನ್ನು ನೋಡುವ ನಮ್ಮ ಆಂತರಿಕ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಎಂದಾಯ್ತು. ಹೌದು, ನಮ್ಮ ಒಳನೋಟವೇ ಬದಲಾಗುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಕಣ್ವ ಋಷಿಗಳ ದೃಷ್ಟಿಕೋನವನ್ನು ಓದಿದಾಗ ಮತ್ತೊಂದು ವಿಚಾರ ಗಮನಕ್ಕೆ ಬರುತ್ತದೆ. ಗಾಯತ್ರಿಯನ್ನು ಸ್ತ್ರೀಲಿಂಗ ಎಂದು ಕರೆಯುವ ಕಾರಣಕ್ಕೆ ಕೇವಲ ಸ್ತ್ರೀ ಎಂದು ಭಾವಿಸಬಾರದು ಅಂತ ಅವ್ರು ಹೇಳ್ತಾರೆ. ಹೌದು, ಇದು ಸರ್ವಲಿಂಗಗಳು, ಸರ್ವ ಶಬ್ದಗಳು, ಸರ್ವ ವರ್ಣಗಳು ಹಾಗೂ ಸರ್ವ ವಚನಗಳನ್ನು ಒಳಗೊಂಡಿರುವ ಪರಬ್ರಹ್ಮವನ್ನೇ ಪ್ರತಿಪಾದಿಸುತ್ತದೆ ಆಗಿದೆ. ಬೆಳಿಗ್ಗೆ ರಕ್ತವರ್ಣದ ಬಾಲಕಿಯಾಗಿ, ಮಧ್ಯಾಹ್ನ ಯುವತಿಯಾಗಿ ಮತ್ತು ಸಾಯಂಕಾಲ ಕೃಷ್ಣವರ್ಣದ ವೃದ್ಧೆಯಾಗಿ ಈಕೆ ಕಾಣಿಸಿಕೊಳ್ಳುತ್ತಾಳೆ ಎಂದು ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದ್ದಾರೆ. ಈ 3 ಹಂತಗಳ ಹಿಂದಿನ ಮರ್ಮವೇನಿರ್ಬೋದು? ಇದು ಕೇವಲ ಕಲ್ಪನೆಯೇ? ಖಂಡಿತ ಅಲ್ಲ. ಈ 3 ರೂಪಗಳು ಕೇವಲ ಪೌರಾಣಿಕ ಕಲ್ಪನೆಯಲ್ಲ. ಇದೊಂದು ಅದ್ಭುತವಾದ ರೂಪಕ. ಇದು ನಮ್ಮ ದೈನಂದಿನ ಶಕ್ತಿಯ ಮಟ್ಟ, ಕಾಲದ ಚಲನೆ ಮತ್ತು ಬ್ರಹ್ಮಾಂಡದ ವಿಕಾಸವನ್ನು ಪ್ರತಿನಿಧಿಸುತ್ತದೆ.
ಅಂದ್ರೆ ದಿನದ ವಿವಿಧ ಹಂತಗಳ ಶಕ್ತಿಯನ್ನು ಇದು ಸೂಚಿಸುತ್ತಾ? ಹೌದು. ಬೆಳಿಗ್ಗೆ ಬಾಲಕಿಯ ರೂಪ ಎಂದರೆ ಅದು ಸೃಷ್ಟಿಯ ಹೊಸ ಆರಂಭದ ಸಂಕೇತ. ಆ ಸಮಯದಲ್ಲಿ ನಮ್ಮ ಮನಸ್ಸು ಮತ್ತು ದೇಹ ಕೂಡ ಹೊಸ ಉತ್ಸಾಹದಲ್ಲಿರ್ತದೆ. ಮಧ್ಯಾಹ್ನದ ಯುವತಿಯ ರೂಪ? ಅದು ಪರಾಕಾಷ್ಠೆಯ ಶಕ್ತಿ, ಕ್ರಿಯಾಶೀಲತೆ ಮತ್ತು ಬದುಕನ್ನು ನಿರ್ವಹಿಸುವ ಸಾಮರ್ಥ್ಯ. ಇನ್ನು ಸಂಜೆಯ ವೃದ್ಧೆಯ ರೂಪ ಎಂದರೆ ಅದು ಅನುಭವ, ಜ್ಞಾನ ಮತ್ತು ದಿನದ ಅಂತ್ಯದಲ್ಲಿ ಬರುವ ವಿಶ್ರಾಂತಿ ಅಥವಾ ಲಯ. ಅಂದರೆ ನಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ, ದಿನದ ಪ್ರತಿಯೊಂದು ಕ್ಷಣದಲ್ಲೂ ಈ ಶಕ್ತಿ ನಮ್ಮ ಜೊತೆಯೇ ಇರುತ್ತದೆ ಎನ್ನುವುದನ್ನು ಗೌತಮ ಋಷಿಗಳು ಈ ಸುಂದರವಾದ ರೂಪಕದ ಮೂಲಕ ಗಾಯತ್ರಿ ಚೈತನ್ಯದಲ್ಲಿ ತಿಳಿಸಿದ್ದಾರೆ. ನಿಜ. ಈ ವಿವರಣೆ ಬದುಕಿನ ನೈಜ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುತ್ತದೆ. ಈ ಮಂತ್ರದ ಶ್ರೇಷ್ಠತೆಯನ್ನು ಹೇಳುವಾಗ ವೇದವ್ಯಾಸರ ಮಾತುಗಳನ್ನು ನಾವು ಗಾಯತ್ರಿ ಚೈತನ್ಯದಲ್ಲಿ ಕಾಣಬಹುದು. ಅವರು ಒಂದು ಸುಂದರವಾದ ಉದಾಹರಣೆಯನ್ನು ನೀಡುತ್ತಾರೆ. ಹೂವಿನ ಸಾರ ಜೇನುತುಪ್ಪವಾದರೆ, ಹಾಲಿನ ಸಾರ ತುಪ್ಪವಾದರೆ, ಹಾಗೆ ಸಂಪೂರ್ಣ ವೇದಗಳ ಸಾರವೇ ಗಾಯತ್ರಿ ಮಂತ್ರ ಅನ್ನುವ ಆ ಹೋಲಿಕೆ. ಎಷ್ಟೊಂದು ಆಳವಾದ ಹೋಲಿಕೆ! ಅಷ್ಟೇ ಅಲ್ಲ, ವೇದವ್ಯಾಸರು ಒಂದು ಕಟು ಸತ್ಯವನ್ನು ಹೇಳ್ತಾರೆ. ಗಾಯತ್ರಿಯನ್ನು ಬಿಟ್ಟು ಬೇರೆ ಉಪಾಸನೆ ಮಾಡುವವರು ಮನೆಯಲ್ಲಿ ಮೃಷ್ಟಾನ್ನ ಭೋಜನವಿದ್ದರೂ ಅದನ್ನು ಬಿಟ್ಟು ಭಿಕ್ಷೆ ಬೇಡಲು ಹೋದವರಂತೆ ಎಂದು. ಇಂದಿನ ಜಗತ್ತಿಗೆ ಈ ಮಾತು ಎಷ್ಟು ಪ್ರಸ್ತುತವಾಗಿವೆ ಎಂದರೆ, ನಾವು ನೆಮ್ಮದಿಗಾಗಿ ಹೊರಗಡೆ ಏನೇನೋ ಹುಡುಕೊಂಡು ಹೋಗ್ತೇವೆ. ಹೌದು, ಆದರೆ ನಮ್ಮ ಒಳಗೆ, ನಮ್ಮ ಪರಂಪರೆಯಲ್ಲಿಯೇ ಇರುವ ಈ ಅಗಾಧ ಶಕ್ತಿಯ ಕಡೆಗೆ ನಾವು ಗಮನವನ್ನೇ ಹರಿಸುವುದಿಲ್ಲ. ಮನೆಯಲ್ಲೇ ಪಕ್ವಾನ್ನವಿದ್ದರೂ ಭಿಕ್ಷೆ ಬೇಡುವ ಉದಾಹರಣೆ ನಮ್ಮ ಅಜ್ಞಾನವನ್ನು ಎತ್ತಿ ತೋರಿಸುತ್ತದೆ. ವೇದವ್ಯಾಸರು ಗಾಯತ್ರಿ ಮಂತ್ರವನ್ನು 3 ಲೋಕದ ಐಶ್ವರ್ಯ ಮತ್ತು ಸಾಮರ್ಥ್ಯವನ್ನು ನೀಡುವ ಶಕ್ತಿ ಎಂದಿದ್ದಾರೆ. ಇಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ರೂಪವೂ ಸಮ್ಮಿಳಿತವಾಗಿದೆ ಅಂತಲೂ ಹೇಳಿದ್ದಾರಲ್ವೇ? ಹೌದು. ಗಾಯತ್ರಿ ಮಂತ್ರವನ್ನು ಸಿದ್ಧಿಸಿಕೊಂಡವರಿಗೆ ಅದು ಕಾಮಧೇನುವಾಗಿ ಪರಿಣಮಿಸುತ್ತದೆ ಎಂಬುದು ಗಾಯತ್ರಿ ಚೈತನ್ಯದಲ್ಲಿರುವ ಮತ್ತೊಂದು ಆಳವಾದ ವಿಚಾರ. ಇಲ್ಲಿ ನಾವು ಕೇವಲ ಅದರ ಪ್ರಶಂಸೆಯನ್ನು ನೋಡುವುದರ ಜೊತೆಗೆ ಅದರ ಒಳಗಿನ ವಿಜ್ಞಾನ ಮತ್ತು ನಿಗೂಢಾರ್ಥಗಳತ್ತ ಗಮನ ಹರಿಸುವುದು ಅತ್ಯಗತ್ಯ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತದೆ. ಗಾಯತ್ರಿ ಚೈತನ್ಯದಲ್ಲಿ ಮೌದ್ಗಲ್ಯರು ವಿವರಿಸಿರುವ ಸವಿತಾ ಮತ್ತು ಸಾವಿತ್ರಿಯ ನಡುವಿನ ಸಂಬಂಧವನ್ನು ನೋಡಿದಾಗ ಇದು ಕೇವಲ ಭಕ್ತಿಯ ವಿಚಾರವಾಗಿ ಉಳಿಯದೆ ಪ್ರಕೃತಿಯ ವಿಜ್ಞಾನವಾಗಿ ಬದಲಾಗುತ್ತದೆ. ಇವೆರಡೂ ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಮತ್ತು ಪ್ರಕೃತಿಯ ದ್ವಂದ್ವಗಳನ್ನು ಹೇಗೆ ಪ್ರತಿನಿಧಿಸುತ್ತವೆ ಎಂಬುದನ್ನು ಮೌದ್ಗಲ್ಯರು ಬಿಡಿಸಿಟ್ಟಿದ್ದಾರೆ. ಆದರೂ ಸವಿತಾ ಮತ್ತು ಸಾವಿತ್ರಿ ಎಂದರೆ ನಿಖರವಾಗಿ ಏನು? ಈ ನಿಗೂಢಾರ್ಥದ ಒಳಹೊಕ್ಕು ನೋಡಿದರೆ ನಮಗೆ ಏನು ಅರಿವಾಗುತ್ತದೆ? ಇದನ್ನು ಸ್ವಲ್ಪ ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡೋಣ. ಸವಿತಾ ಮತ್ತು ಸಾವಿತ್ರಿಯ ಜೋಡಣೆಯು ಪ್ರಕೃತಿಯ ಅತಿ ದೊಡ್ಡ ರಹಸ್ಯವನ್ನು ಅನಾವರಣಗೊಳಿಸುತ್ತದೆ. ಗಾಯತ್ರಿ ಚೈತನ್ಯದಲ್ಲಿ ಮೌದ್ಗಲ್ಯರು ವಿವರಿಸುವಂತೆ ಸವಿತಾ ಎನ್ನುವುದು ಅವ್ಯಕ್ತ ಶಕ್ತಿ, ಅಂದ್ರೆ ಕಣ್ಣಿಗೆ ಕಾಣದ ಮೂಲಕೇಂದ್ರ. ಹಾಗಾದ್ರೆ ಸಾವಿತ್ರಿ ಎಂದರೆ? ಸಾವಿತ್ರಿ ಎನ್ನುವುದು ವ್ಯಕ್ತವಾದ, ಗೋಚರಿಸುವ ಶಕ್ತಿ. ಇವೆರಡೂ ಅವಿಚ್ಛಿನ್ನವಾಗಿವೆ, ಒಂದಿಲ್ಲದೆ ಮತ್ತೊಂದಿಲ್ಲ. ಉದಾಹರಣೆಗೆ ಮನಸ್ಸು ಸವಿತಾ ಆದರೆ ಮಾತು ಸಾವಿತ್ರಿ, ಅಗ್ನಿ ಸವಿತಾ ಆದರೆ ಭೂಮಿ ಸಾವಿತ್ರಿ, ವಾಯುವು ಸವಿತಾ ಅಂತರಿಕ್ಷವೇ ಸಾವಿತ್ರಿ, ಆಕಾಶವು ಸವಿತಾ ಮಿಂಚು ಸಾವಿತ್ರಿ. ನಿಖರವಾಗಿ ಆಧುನಿಕ ಪರಿಭಾಷೆಯಲ್ಲಿ ಹೇಳಬೇಕೆಂದರೆ ಸವಿತಾ ಎನ್ನುವುದು ಯಂತ್ರಾಂಶ ಅಥವಾ ಭೌತಿಕ ಸಾಧನ ಇದ್ದಂತೆ ಮತ್ತು ಸಾವಿತ್ರಿ ಎನ್ನುವುದು ಅದರ ಒಳಗಿನ ತಂತ್ರಾಂಶ ಇದ್ದಂತೆ. ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ಬೆಸೆದುಕೊಂಡಿವೆ. ಹೌದು. ಈ ಎಲ್ಲ ಜೋಡಣೆಗಳಂತೆ ಈ ಮಂತ್ರವು ಕೆಲಸ ಮಾಡುತ್ತದೆ. ಇದೊಂದು ರಹಸ್ಯಾತ್ಮಕ ಮಹಾಮಿಥುನ ಅಥವಾ ಪರಮಶಕ್ತಿಗಳ ದೈವಿಕ ಮಿಲನ. ಅಂದ್ರೆ ಈ ಮಂತ್ರವು ನಮ್ಮ ಒಳಗಿನ ಕಾಣದ ಶಕ್ತಿಯನ್ನು ಮತ್ತು ಹೊರಗಿನ ಕಾಣುವ ಕ್ರಿಯೆಯನ್ನು ಒಂದೇ ಬಿಂದುವಿನಲ್ಲಿ ಬೆಸೆಯುವ ಕೆಲಸ ಮಾಡುತ್ತದೆ ಎಂದಾಯ್ತೋ? ಖಂಡಿತ. ಇದೇ ರೀತಿ ಯಾಜ್ಞವಲ್ಕ್ಯರ ವಿಶ್ಲೇಷಣೆಯೂ ಬಹುಮುಖ್ಯ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಮಂತ್ರದ 3ನೇ ಪಾದದಲ್ಲಿರುವ ಯಹ ಎಂಬ ಶಬ್ದ ಮತ್ತು ಪ್ರಾರಂಭದಲ್ಲಿರುವ ತತ್ ಎಂಬ ಶಬ್ದ ಎರಡೂ ಒಂದೇ ಭಾವವನ್ನು ಹೊಂದಿವೆ. ಇವೆರಡೂ ನಮ್ಮ ಬುದ್ಧಿಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಪರಮಸತ್ಯದ ಸ್ವರೂಪವಾಗಿವೆ ಎನ್ನುವುದು ಅವರ ಅಭಿಪ್ರಾಯ. ಇದು ಕೇವಲ ವ್ಯಾಕರಣದ ನಿಯಮವಲ್ಲ, ಬದಲಾಗಿ ಜ್ಞಾನದ ವಿಸ್ತರಣೆ. ಇದರ ಜೊತೆಗೆ ವಾಧೂಲ ಋಷಿಗಳು ಈ ಮಂತ್ರದ ಉಚ್ಚಾರಣೆಯ ಬಗ್ಗೆ ನೀಡಿರುವ ಶಿಸ್ತು ನನ್ನ ಗಮನವನ್ನು ಬಹಳವಾಗಿ ಸೆಳೆಯಿತು. ಹೌದು, ಆ ವಿರಾಮಗಳ ಬಗ್ಗೆ ಅಲ್ವಾ? ಹೌದು. ಮಂತ್ರ ಜಪಿಸುವಾಗ 5 ಸ್ಥಳಗಳಲ್ಲಿ ವಿರಾಮ ಅಥವಾ ಪಾದಚ್ಛೇದನೆಗಳನ್ನು ಕೊಡಬೇಕು ಎಂದು ವಾಧೂಲರು ಹೇಳಿದ್ದಾರೆ. ಓಂ ಆದಮೇಲೆ ಒಂದು ವಿರಾಮ,
ಭೂರ್ಭುವಃ ಸ್ವ ನಂತರ ವಿರಾಮ ಹೀಗೆ 5 ಕಡೆ ನಿಲ್ಲಿಸಿ ಜಪಿಸುವ ಹಿಂದಿರುವ ನಿಖರತೆ ಮತ್ತು ಶಿಸ್ತು ಸಾಮಾನ್ಯವಾದದ್ದಲ್ಲ. ಈ ಶಿಸ್ತಿನಿಂದ 5 ಮಹಾಪಾಪಗಳು ನಿವಾರಣೆಯಾಗುತ್ತವೆ ಎಂದು ಅವರು ಪ್ರತಿಪಾದಿಸುತ್ತಾರೆ. ಕೇವಲ ಪದಗಳನ್ನಷ್ಟೇ ಅಲ್ಲ, ಉಸಿರಿನ ಗತಿಯನ್ನು ನಿಯಂತ್ರಿಸುವ ಈ ವಿಜ್ಞಾನ ಬೆರಗುಗೊಳಿಸುತ್ತದೆ. ಆ ವಿರಾಮಗಳ ಹಿಂದಿನ ಉದ್ದೇಶವನ್ನು ನಾವು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು. ಇಂದಿನ ಆಧುನಿಕ ವಿಜ್ಞಾನದಲ್ಲಿ ಲಯಬದ್ಧ ಉಸಿರಾಟದ ಪ್ರಕ್ರಿಯೆಯು ನರಮಂಡಲವನ್ನು ಹೇಗೆ ಶಾಂತಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಹೌದು, ಇದು ಆಧುನಿಕ ವಿಜ್ಞಾನದಲ್ಲಿ ಸಾಬೀತಾಗಿದೆ. ವಾಧೂಲ ಋಷಿಗಳು ಹೇಳಿರುವ ಈ 5 ವಿರಾಮಗಳು ಅದೇ ರೀತಿಯ ಕೆಲಸ ಮಾಡುತ್ತವೆ. ಇದು ಕೇವಲ ಬೇಗ ಮಂತ್ರ ಹೇಳಿ ಮುಗಿಸುವ ಪ್ರಕ್ರಿಯೆಯಲ್ಲ. ಆ ವಿರಾಮಗಳಲ್ಲಿ ಆ ಶಬ್ದದ ಕಂಪನವು ನಮ್ಮ ದೇಹದೊಳಗೆ ಇಳಿಯಲು ಅವಕಾಶ ಮಾಡಿಕೊಡಬೇಕು. ಇದು ನಿಜಕ್ಕೂ ಅದ್ಭುತ. ಇದನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಗಾಯತ್ರಿ ಮಂತ್ರವು ಕೇವಲ ಪುಣ್ಯ ಸಂಪಾದನೆಯ ಮಾರ್ಗವಲ್ಲ, ಇದೊಂದು ಅಭೇದ್ಯವಾದ ರಕ್ಷಾಕವಚ. ಇದು ಮನುಷ್ಯನ ಪಾಪನಾಶ, ರಕ್ಷಣೆ ಮತ್ತು ಆಂತರಿಕ ಶುದ್ಧೀಕರಣದ ಬಹುದೊಡ್ಡ ಸಾಧನ. ರಾಜ ಜನಕರು ಹೇಳಿರುವ ಮಾತುಗಳನ್ನು ಕೂಡ ಗಾಯತ್ರಿ ಚೈತನ್ಯದಲ್ಲಿ ನಾವು ಕಾಣಬಹುದು. ಹೌದು, ಅವರ ಪ್ರಕಾರ ಮಂತ್ರವನ್ನು ಜಪಿಸುವನು ಅಗ್ನಿಯಂತೆ ಪವಿತ್ರನಾಗುತ್ತಾನೆ. ಎಷ್ಟೇ ಪಾಪಗಳಿದ್ದರೂ, ಪ್ರತಿಗ್ರಹಾದಿ ದೋಷಗಳಿದ್ದರೂ ಆ ಸಂಪೂರ್ಣ ಪಾಪ ಸಮೂಹವು ಗಾಯತ್ರಿ ಎಂಬ ಬೆಂಕಿಗೆ ಆಹುತಿಯಾಗಿ ಭಸ್ಮವಾಗುತ್ತದೆ ಎನ್ನುತ್ತಾರೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತದೆ. ಪಾಪಗಳು ಬೆಂಕಿಗೆ ಆಹುತಿಯಾಗಿ ಭಸ್ಮವಾಗುತ್ತವೆ ಎಂದರೆ ಅದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಶಂಕಋಷಿಗಳು ಹೇಳುವ ಹಾಗೆ ಈ ಮಂತ್ರವು ವ್ಯಕ್ತಿಯನ್ನು ನರಕದ ಸಾಗರದಲ್ಲಿ ಬೀಳದಂತೆ ಕೈಹಿಡಿದು ಕಾಪಾಡುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ಗಂಗೆಯು ಭೌತಿಕ ದೇಹವನ್ನು ಶುದ್ಧ ಮಾಡಿದರೆ, ಬ್ರಹ್ಮಗಂಗೆಯಾದ ಗಾಯತ್ರಿಯು ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತಾಳೆ ಎನ್ನುವ ಈ ಅದ್ಭುತ ಹೋಲಿಕೆ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ. ಖಂಡಿತ. ಹಾಗಾದರೆ ಈ ಪಾಪ ಅಥವಾ ಕಲ್ಮಶ ಎನ್ನುವುದು ನಮ್ಮ ಆಲೋಚನೆಗಳೇ ಆಗಿರ್ತವೆಯಾ? ಭಾರದ್ವಾಜ ಋಷಿಗಳು ಕೂಡ ದುರಾಚಾರಿಗಳು ಸಹ ಈ ಮಂತ್ರದ ಪ್ರಭಾವದಿಂದ ತಮ್ಮ ದುರ್ಗುಣಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಿದ್ದಾರೆ. ಅಂದ್ರೆ ಇದು ಮನುಷ್ಯನ ಮನಃಶಾಸ್ತ್ರವನ್ನು ಬದಲಾಯಿಸುವ ಪ್ರಕ್ರಿಯೆ ಇರಬಹುದಾ? ಆಲೋಚನೆಗಳೇ ಪಾಪ ಮತ್ತು ಪುಣ್ಯಗಳ ಮೂಲ ಎನ್ನುವುದು ನಿಖರವಾದ ಗ್ರಹಿಕೆ. ಪಾಪ ಎಂದರೆ ಕೇವಲ ಯಾವುದೋ ಶಿಕ್ಷಾರ್ಹ ಅಪರಾಧ ಮಾತ್ರವಲ್ಲ. ಅಂದ್ರೆ ನಮ್ಮ ಒಳಗಿನ ಹೌದು, ನಮ್ಮ ಮನಸ್ಸಿನಲ್ಲಿರುವ ಗೊಂದಲ, ನಕಾರಾತ್ಮಕತೆ, ಅತಿಯಾದ ಆಸೆ, ದ್ವೇಷ ಇವೆಲ್ಲವೂ ನಮ್ಮನ್ನು ಕುಗ್ಗಿಸುವ ಆಂತರಿಕ ಕಲ್ಮಶಗಳು. ಗಾಯತ್ರಿ ಮಂತ್ರದ ನಿರಂತರ ಜಪದಿಂದ ಆಂತರಿಕ ಪ್ರಜ್ಞೆ ಅಥವಾ ಆಗಲೇ ಹೇಳಿದ ಋತಂಭರ ಪ್ರಜ್ಞೆ ಜಾಗೃತವಾದಾಗ ನಮ್ಮ ಆಲೋಚನಾ ಲೆಹರಿಯೇ ಬದಲಾಗುತ್ತದೆ. ಆ ಅಗ್ನಿಯು ನಮ್ಮ ತಪ್ಪು ಯೋಚನೆಗಳನ್ನು ಸುಟ್ಟು ಹಾಕುತ್ತದೆ. ಇದೇ ಕರುಣೆ ಮತ್ತು ಸರ್ವವ್ಯಾಪಕತೆಯ ಬಗ್ಗೆ ಆಶ್ವಲಾಯನರು ಕೂಡ ಬಹಳ ಮಹತ್ವದ ಅಂಶವನ್ನು ನೀಡಿದ್ದಾರೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಆಶ್ವಲಾಯನರು ಹೇಳುತ್ತಾರೆ, ಒಬ್ಬ ವ್ಯಕ್ತಿಯು ಧಾರ್ಮಿಕ ಕರ್ಮಗಳನ್ನು ಬಿಟ್ಟಿದ್ದರು ಅಥವಾ ಅವನಲ್ಲಿ ಯಾವುದೇ ಆಧ್ಯಾತ್ಮಿಕ ವಿದ್ಯೆಯಿಲ್ಲದಿದ್ದರೂ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಜಪಿಸುವನು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ಅಂದ್ರೆ ನೀವು ದೊಡ್ಡ ಪಂಡಿತರಾಗಿರಬೇಕಿಲ್ಲ, ಸಂಕೀರ್ಣವಾದ ಪೂಜೆಗಳನ್ನು ಮಾಡಬೇಕಿಲ್ಲ. ಕೇವಲ ಈ ಮಂತ್ರದ ನಿಷ್ಠಾವಂತ ಜಪವೇ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಇದು ಈ ಮಂತ್ರದ ಸಾರ್ವತ್ರಿಕತೆ ಮತ್ತು ಮಿತಿಯಿಲ್ಲದ ಶಕ್ತಿಯನ್ನು ತೋರಿಸುತ್ತದೆ. ಇದರ ಜೊತೆಗೆ ಶುಕ ಮಹರ್ಷಿಗಳು ತಾವು ಯೋಗಾವಸ್ಥೆಯಲ್ಲಿ ಈ ಮಂತ್ರದ ಮೂಲಕವೇ ತಮ್ಮ ದೇಹವನ್ನು ತ್ಯಜಿಸಿ ಸೂರ್ಯನ ತೇಜಸ್ಸಿನಲ್ಲಿ ಪ್ರವೇಶ ಮಾಡುವುದಾಗಿ ತಿಳಿಸಿದ್ದಾರೆ. ಇದು ಪ್ರಜ್ಞೆಯ ಅತ್ಯುನ್ನತ ಹಂತದ ಸಂಕೇತವಾಗಿದೆ. ಹೌದು, ಪರಮಸ್ಥಿತಿಯನ್ನು ತಲುಪುವುದು. ಹಾಗಾದರೆ ಇದರ ಒಟ್ಟಾರೆ ಅರ್ಥವೇನು? ಇಷ್ಟೆಲ್ಲ ಅಗಾಧವಾದ ಶಕ್ತಿಯಿರುವ, ಮನಸ್ಸನ್ನೇ ಬದಲಾಯಿಸಬಲ್ಲ, ಅಜ್ಞಾನವನ್ನು ಸುಡಬಲ್ಲ ಈ ಮಂತ್ರವನ್ನು ಆಧುನಿಕ ಜೀವನದಲ್ಲಿ ನಾವು ಆಚರಿಸುವುದು ಹೇಗೆ? ಇದರ ಆಚರಣೆಯ ನಿಯಮಗಳು ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸೂಕ್ಷ್ಮವಾಗಿ ಮತ್ತು ವೈಜ್ಞಾನಿಕವಾಗಿ ದಾಖಲಾಗಿದೆ. ಶೌನಕ ಋಷಿಗಳು ಗಾಯತ್ರಿ ಜಪವನ್ನು ಮಾಡುವಾಗಿನ ನಿರ್ದಿಷ್ಟ ಕೈಯ ಭಂಗಿಗಳನ್ನು ವಿವರಿಸಿದ್ದಾರೆ. ಬೆಳಗ್ಗೆ ಜಪಿಸುವಾಗ ಅಂಗೈ ಮೇಲ್ಮುಖವಾಗಿ, ಅಂದ್ರೆ ನಾಭಿಯ ಬಳಿ ಇರಬೇಕು. ಮಧ್ಯಾಹ್ನ ಜಪಿಸುವಾಗ ಕೈಗಳು ಎದೆಯ ಮುಂಭಾಗ ಇರಬೇಕು ಮತ್ತು ಸಂಜೆ ಜಪಿಸುವಾಗ ಅಂಗೈ ಕೆಳಮುಖವಾಗಿ, ಅಂದ್ರೆ ಮುಖದ ಬಳಿ ಇಟ್ಟುಕೊಂಡು ಜಪಿಸಬೇಕು. ಈ ನಿಖರತೆಯನ್ನು ನೋಡಿದ್ರೆ ಎಂಥವರಿಗೂ ಅಚ್ಚರಿ ಮೂಡುತ್ತದೆ. ಕೇವಲ ಬಾಯಲ್ಲಿ ಮಂತ್ರ ಹೇಳೋದಕ್ಕೂ ಈ ಶಾರೀರಿಕ ಭಂಗಿಗಳಿಗೂ ಏನ ಸಂಬಂಧವಿರಬಹುದು? ಈ ಕೈಗಳ ಭಂಗಿಗಳು ಕೇವಲ ಧಾರ್ಮಿಕ ನಿಯಮಗಳಲ್ಲ,
ಇವು ಶಕ್ತಿಯ ಹರಿವನ್ನು ನಿಯಂತ್ರಿಸುವ ವಿಧಾನಗಳು. ಅಂದ್ರೆ ಎನರ್ಜಿ ಫ್ಲೋ ಅಂತಾರಲ್ಲ ಅದು. ಹೌದು. ಬೆಳಿಗ್ಗೆ ನಮ್ಮ ಅಂಗೈ ಮೇಲುಮುಖವಾಗಿ ನಾಭಿಯ ಬಳಿ ಇದ್ದಾಗ ನಾವು ಬ್ರಹ್ಮಾಂಡದ ಶಕ್ತಿಯನ್ನು, ಸೂರ್ಯನ ನವಚೈತನ್ಯವನ್ನು ಸ್ವೀಕರಿಸಲು ನಮ್ಮ ದೇಹವನ್ನು ತೆರೆಯುತ್ತೇವೆ. ನಾಭಿಯು ನಮ್ಮ ದೇಹದ ಶಕ್ತಿ ಕೇಂದ್ರ. ಮಧ್ಯಾಹ್ನ ಸೂರ್ಯನು ಉತ್ತುಂಗದಲ್ಲಿರುವಾಗ ಶಕ್ತಿಯು ಪ್ರಬಲವಾಗಿರುತ್ತದೆ. ಆ ಸಮಯದಲ್ಲಿ ಕೈಗಳನ್ನು ಎದೆಯ ಮುಂಭಾಗ ಇರಿಸುವುದು ನಮ್ಮ ಹೃದಯ ಚಕ್ರವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇನ್ನು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ದಿನದ ಜಂಜಾಟಗಳು ಮುಗಿಯುವ ಹೊತ್ತಿಗೆ ಅಂಗೈ ಕೆಳಮುಖವಾಗಿ ಇಡುವುದೆಂದರೆ ಆ ದಿನದ ಶಕ್ತಿಯನ್ನು ಭೂಮಿಗೆ ಅರ್ಪಿಸುವುದು ಅಥವಾ ನಮ್ಮ ಶಕ್ತಿಯನ್ನು ನಮ್ಮೊಳಗೆಯೇ ಹಿಡಿದಿಟ್ಟುಕೊಳ್ಳುವ ಪ್ರಕ್ರಿಯೆಯಾಗಿದೆ. ಪ್ರತಿಯೊಂದು ಸಮಯಕ್ಕೂ, ಪ್ರತಿಯೊಂದು ಶಾರೀರಿಕ ಭಂಗಿಗೂ ಅದರದೇ ಆದ ಕಂಪನಗಳು ಮತ್ತು ಶಕ್ತಿ ಹರಿವಿನ ವಿಜ್ಞಾನವಿದೆ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ಇದನ್ನು ಕೇಳಿದಾಗ ಪ್ರಾಚೀನ ಋಷಿಗಳು ಬ್ರಹ್ಮಾಂಡದ ಶಕ್ತಿಯನ್ನು ಮಾನವ ದೇಹದೊಡನೆ ಬೆಸೆಯುವ ಎಂತಹ ದೊಡ್ಡ ತಂತ್ರಜ್ಞಾನವನ್ನು ಮಾಡಿದ್ದರು ಎನಿಸುತ್ತದೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಬರುವ ಇನ್ನೊಂದು ವಿಚಾರ ನನಗೆ ಸ್ವಲ್ಪ ಆಶ್ಚರ್ಯ ಎನಿಸುತ್ತಿದೆ. ಯಾವ ವಿಚಾರ? ಚರಕ ಋಷಿಗಳ ಮಾತುಗಳನ್ನು ಅಲ್ಲಿ ಪ್ರಸ್ತಾಪಿಸಲಾಗಿದೆ. ಆಯುರ್ವೇದದ ಪಿತಾಮಹರಲ್ಲೊಬ್ಬರಾದ ಚರಕರು ಹೇಳುವ ಪ್ರಕಾರ ಬ್ರಹ್ಮಚರ್ಯದಿಂದ ಗಾಯತ್ರಿ ಜಪವನ್ನು ಮಾಡುತ್ತಾ ಅದರ ಜೊತೆಗೆ ಪ್ರತಿದಿನ 3 ತಾಜಾ ನೆಲ್ಲಿಕಾಯಿಗಳನ್ನು ತಿನ್ನುವರು ದೀರ್ಘಾಯುಷ್ಯವನ್ನು ಪಡೆಯುತ್ತಾರೆ. ಹೌದು, ಇದು ಬಹಳ ವಿಶಿಷ್ಟವಾದ ಉಲ್ಲೇಖ. ಶುದ್ಧ ಆಧ್ಯಾತ್ಮಿಕವಾದ ಮಂತ್ರಜಪದ ಜೊತೆಗೆ ನೆಲ್ಲಿಕಾಯಿಯನ್ನು ತಿನ್ನುವ ಈ ಭೌತಿಕ ಪ್ರಕ್ರಿಯೆಯನ್ನು ಏಕೆ ಸೇರಿಸಿದ್ದಾರೆ? ಆಯುರ್ವೇದಕ್ಕೂ ಮಂತ್ರಶಕ್ತಿಗೂ ಹೇಗೆ ಕೊಂಡಿ ಬೆಸೆಯಲಾಯಿತು? ಇದು ನಿಜಕ್ಕೂ ಒಂದು ಅತ್ಯದ್ಭುತವಾದ ಸಂಯೋಜನೆ. ಗಾಯತ್ರಿ ಮಂತ್ರ ಎನ್ನುವುದು ಒಂದು ಅತಿ ಹೆಚ್ಚಿನ ಕಂಪನಾಂಕವನ್ನು ಹೊಂದಿರುವ ಶಬ್ದಶಕ್ತಿ. ಅಂದ್ರೆ ಹೈ ಫ್ರೀಕ್ವೆನ್ಸಿ ಅಂತೀವಲ್ಲ ಹಾಗೆ? ನಿಖರವಾಗಿ. ಈ ಶಕ್ತಿಯು ನಮ್ಮ ದೇಹದ ಮೂಲಕ ಹರಿದಾಗ ನಮ್ಮ ನರಮಂಡಲವೂ ಅದನ್ನು ತಡೆಕೊಳ್ಳುವಷ್ಟು ಸದೃಢವಾಗಿರಬೇಕು. ಒಂದು ಹೆಚ್ಚು ಶಕ್ತಿ ಇರುವ ವಿದ್ಯುತ್ ಹರಿಯಬೇಕಾದ್ರೆ ಅಲ್ಲಿರುವ ವಾಹಕ ತಂತಿಯೂ ಕೂಡ ಅಷ್ಟೇ ಬಲವಾಗಿರಬೇಕು. ಓಹೋ, ಅರ್ಥವಾಯಿತು. ನೆಲ್ಲಿಕಾಯು ಆಯುರ್ವೇದದಲ್ಲಿ ಅತ್ಯಂತ ಪ್ರಬಲವಾದ ರಸಾಯನ. ಇದು ನಮ್ಮ ದೇಹದ ಜೀವಕೋಶಗಳನ್ನು ನವೀಕರಿಸುತ್ತದೆ ಮತ್ತು ನರಮಂಡಲವನ್ನು ಬಲಪಡಿಸುತ್ತದೆ. ಮಂತ್ರವು ಆತ್ಮವನ್ನು ಮತ್ತು ಮನಸ್ಸನ್ನು ಪ್ರಬಲಗೊಳಿಸಿದರೆ, ನೆಲ್ಲಿಕಾಯು ಈ ಅಗಾಧ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಭೌತಿಕ ದೇಹವನ್ನು ಸಿದ್ಧಪಡಿಸುತ್ತದೆ. ಇಲ್ಲಿ ನಾಮ ಆಧ್ಯಾತ್ಮಿಕ ಮಂತ್ರಶಕ್ತಿಯ ಜೊತೆಗೆ ಆಯುರ್ವೇದದ ಭೌತಿಕ ಔಷಧಿಯ ಪರಿಪೂರ್ಣ ಸಮತೋಲನವನ್ನು ಕಾಣಬಹುದು. ಅಂದ್ರೆ ಮಂತ್ರ ಕೇವಲ ಮಂತ್ರವಾಗಿ ಉಳಿಯದೆ ದೈಹಿಕ ಆರೋಗ್ಯದ ಒಂದು ಭಾಗವೂ ಆಗುತ್ತದೆ. ಹೌದು, ಸಂಪೂರ್ಣ ಆರೋಗ್ಯದ ದೃಷ್ಟಿ ಇದು. ಅದೇ ರೀತಿ ಸೂತ ಋಷಿಗಳು ಹೇಳುವಂತೆ ಅನ್ನದಾನ, ಜಲದಾನ ಮತ್ತು ಅಹಿಂಸೆಗೆ ಸಮಾನವಾದ ಶಕ್ತಿ ಈ ಒಂದೇ ಜಪಕ್ಕಿದೆ. ಇದು ಎಂತಹ ದೊಡ್ಡ ಮಾತು! ಹೌದು, ದಾನ ಧರ್ಮಗಳ ಮುಖಾಂತರ ಸಿಗುವ ಪುಣ್ಯ ಮತ್ತು ಮಾನಸಿಕ ನೆಮ್ಮದಿ ಕೇವಲ ಈ ಜಪದಿಂದಲೇ ಲಭ್ಯವಾಗುತ್ತದೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ, ಜೀವನದ ಬಿಕ್ಕಟ್ಟಿನ ಸಮಯದಲ್ಲಿ 10,000 ಗಾಯತ್ರಿ ಜಪಗಳು ಎಂತಹ ವಿಪತ್ತನ್ನಾದರೂ ನಾಶ ಮಾಡುತ್ತವೆ ಎಂದು ಸೂತರು ದೃಢವಾಗಿ ಹೇಳಿದ್ದಾರೆ. ಇದು ಮನುಷ್ಯನಿಗೆ ಅತೀವವಾದ ಮಾನಸಿಕ ಸ್ಥೈರ್ಯವನ್ನು ತುಂಬುವ ಮಾರ್ಗವಾಗಿದೆ. ಕಷ್ಟಗಳು ಬಂದಾಗ ಕುಸಿದು ಹೋಗುವ ಬದಲು ಒಂದ ಕಡೆ ಕುಳಿತು ಏಕಾಗ್ರತೆಯಿಂದ 10,000 ಬಾರಿ ಮಂತ್ರ ಜಪಿಸುವುದು ಎಂದರೆ ಆ ವ್ಯಕ್ತಿಯ ಗಮನ ಸಂಪೂರ್ಣವಾಗಿ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ತಿರುಗುತ್ತದೆ ಅಲ್ವಾ? ಹೌದು, ಆ 10,000 ಜಪಗಳು ಕೇವಲ ಒಂದು ಸಂಖ್ಯೆ ಅಲ್ಲ. ಅದು ಮನುಷ್ಯ ತನ್ನ ಭಯ, ಆತಂಕ ಮತ್ತು ಅಸಹಾಯಕತೆಯನ್ನು ಮೀರಿ ನಿಲ್ಲಲು ಬೇಕಾದ ಸಮಯ ಮತ್ತು ಶಿಸ್ತು. ಜಪ ಮಾಡ್ತಾ ಹೋದಂತೆ ಮನಸ್ಸು ಅಚಲವಾಗುತ್ತದೆ ಮತ್ತು ಅಚಲವಾದ ಮನಸ್ಸು ಯಾವುದೇ ವಿಪತ್ತನ್ನಾದರೂ ಎದುರಿಸಬಲ್ಲದು. ಗಾಯತ್ರಿ ಚೈತನ್ಯದ ಈ ವಿಶ್ಲೇಷಣೆಯಿಂದ ನಾವು ಪಡೆದ ಮಾಹಿತಿಯೆಲ್ಲ ತುಂಬಾನೇ ಆಸಕ್ತಿದಾಯಕವಾಗಿದೆ ಮತ್ತು ನಮ್ಮ ಚಿಂತನೆಯನ್ನು ಮತ್ತೊಂದು ಮಜಲಿಗೆ ಕೊಂಡೊಯ್ಯುತ್ತದೆ. ಖಂಡಿತ, ಇದು ಕೇವಲ ಮಾಹಿತಿಯಲ್ಲ, ಒಂದು ದರ್ಶನ. ಇಂದಿನ ಈ ಮಾಹಿತಿ ಸ್ಫೋಟದ ಯುಗದಲ್ಲಿ ನಮ್ಮ ಮನಸ್ಸು ಸದಾ ಗೊಂದಲದಲ್ಲಿರುತ್ತದೆ. ದಿನವಿಡೀ ಜಾಲತಾಣಗಳು, ಕೆಲಸದ ಒತ್ತಡಗಳ ಮಧ್ಯೆ ನಮ್ಮ ಆಂತರಿಕ ಧ್ವನಿ ನಮಗೆ ಕೇಳಿಸುವುದೇ ಇಲ್ಲ. ಇಂತಹ ಸಮಯದಲ್ಲಿ ಗಾಯತ್ರಿ ಮಂತ್ರವು ನಮ್ಮ ಮನಸ್ಸನ್ನು ಶಾಂತಗೊಳಿಸಲು, ಏಕಾಗ್ರತೆಯನ್ನು ಹೆಚ್ಚಿಸಲು ಬಹಳ ಸಹಕಾರಿ. ಹೌದು, ಮತ್ತು ನಮ್ಮ ಆಂತರಿಕ ಶಕ್ತಿಯನ್ನು, ಆ ಋತಂಬರ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಇರುವ ಒಂದು ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ. ಅನಿತಾ ಅರವಿಂದ್ ಸರಾಫ್ ಅವರು ಸಂಪಾದಿಸಿರುವ ಈ ಅದ್ಭುತ ಗ್ರಂಥದ ವಿಶ್ಲೇಷಣೆಯು ನಮಗೆ ಕೇವಲ ಪ್ರಾಚೀನ ಜ್ಞಾನವನ್ನು ಮಾತ್ರ ನೀಡಲಿಲ್ಲ, ಬದಲಾಗಿ ನಮ್ಮ ಇಂದಿನ ಜೀವನವನ್ನು ಹೇಗೆ ಶಿಸ್ತುಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗಿ ಕಟ್ಟಿಕೊಳ್ಳಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ. ನಮ್ಮಿ ಸುದೀರ್ಘವಾದ ಚರ್ಚೆ
ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಯಾವ ಪ್ರಶ್ನೆ ಅದು? ಋಷಿಮುನಿಗಳು ವಿವರಿಸಿದ ಈ ನಿರ್ದಿಷ್ಟ ಸಮಯಗಳು, ಕೈಗಳ ಭಂಗಿಗಳು, ಮಂತ್ರದ ಉಚ್ಚಾರಣೆಯಲ್ಲಿನ 5 ವಿರಾಮಗಳು ಮತ್ತು ತತ್ ತಾಗು ಯ ಅಕ್ಷರಗಳ ನಿಖರತೆಯನ್ನು ನಾವಿಂದು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ದೊಡ್ಡ ಸಾಧ್ಯತೆ ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತದೆ. ಅಂದ್ರೆ ಇದೊಂದು ವೈಜ್ಞಾನಿಕ ಆಯಾಮವೇ? ಹೌದು. ಗಾಯತ್ರಿ ಮಂತ್ರವು ಕೇವಲ ಒಂದು ಪುರಾತನ ಧಾರ್ಮಿಕ ಪಠಣವಾಗಿರದೆ ಮಾನವನ ನರಮಂಡಲವನ್ನು ಮತ್ತು ಮೆದುಳಿನ ತರಂಗಗಳನ್ನು ಸಂಪೂರ್ಣವಾಗಿ ಮರುಹೊಂದಿಸುವ ಒಂದು ಅತ್ಯಾಧುನಿಕ ವೈಜ್ಞಾನಿಕ ಶಬ್ದ ತಂತ್ರಜ್ಞಾನವಾಗಿರಬಹುದೇ? ಓಹೋ, ಇದು ನಿಜಕ್ಕೂ ನಮ್ಮನ್ನ ಯೋಚನೆಗೆ ದೂಡುತ್ತದೆ. ನಾವಿನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದ, ಆದರೆ ನಮ್ಮ ಆಂತರಿಕ ವ್ಯವಸ್ಥೆಯನ್ನೇ ಮರುಹೊಂದಿಸಬಲ್ಲ ಒಂದು ಪ್ರಾಚೀನ ಧ್ವನಿತರಂಗದ ವಿಜ್ಞಾನವೇ ಈ ಗಾಯತ್ರಿ ಮಂತ್ರವಾಗಿರಬಹುದು ಅಲ್ಲವೇ? ಎಂತಹ ಅದ್ಭುತವಾದ ಮತ್ತು ಬೆರಗುಗೊಳಿಸುವ ಆಲೋಚನೆ! ಮಂತ್ರವೊಂದನ್ನು ಕೇವಲ ಭಕ್ತಿಯಿಂದಲ್ಲದೆ ನರವಿಜ್ಞಾನದ ದೃಷ್ಟಿಕೋನದಿಂದಲೂ ಶಬ್ದತಂತ್ರಜ್ಞಾನದ ನೆಲೆಯಲ್ಲೂ ನೋಡುವ ಈ ಆಯಾಮ ಜ್ಞಾನಾಸಕ್ತರ ಮುಂದಿನ ಚಿಂತನೆಗೆ ಮತ್ತು ಅನ್ವೇಷಣೆಗೆ ಒಂದು ಅತ್ಯುತ್ತಮ ವೇದಿಕೆಯಾಗಿದೆ. ಹೌದು, ಇದನ್ನ ಪ್ರತಿಯೊಬ್ಬರೂ ಅನುಭವಿಸಿ ನೋಡಬೇಕು. ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಈ ಶಬ್ದತಂತ್ರಜ್ಞಾನದ ಕಂಪನೆಗಳನ್ನು ಅನುಭವಿಸಿ ನೋಡಬಹುದು. ಆ ಋತಂಬರ ಪ್ರಜ್ಞೆಯನ್ನು ತಾವೇ ಖುದ್ದಾಗಿ ಎಚ್ಚರಿಸಿಕೊಳ್ಳಬಹುದು. ಗಾಯತ್ರಿ ಚೈತನ್ಯದ ಈ ಆಳವಾದ ವಿಶ್ಲೇಷಣೆಯು ನಮ್ಮೆಲ್ಲರ ಮನಸ್ಸಿನಲ್ಲಿ ಹೊಸ ಜ್ಞಾನದ ಜ್ಯೋತಿಯನ್ನು ಬೆಳಗಿದೆ. ನಮ್ಮ ಅಜ್ಞಾನವನ್ನು ಸ್ವಲ್ಪ ಮಟ್ಟಿಗಾದರೂ ಸುಟ್ಟು ಹಾಕಿದೆ ಎಂದು ಭಾವಿಸಬಹುದು. ಖಂಡಿತ. ಈ ಅತ್ಯಂತ ಲವಲವಿಕೆಯ ಮತ್ತು ಗೌರವಯುತವಾದ ವಿಚಾರ ವಿಮರ್ಶೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಜ್ಞಾನದ ಈ ಪಯಣ ಸದಾ ಹೀಗೆಯೇ ಮುಂದುವರಿಯಲಿ. ಜ್ಞಾನಾಸಕ್ತರೆಲ್ಲರಿಗೂ ಶುಭವಾಗಲಿ.